ಒಂದು ಒಳ್ಳೆಯ ಕಾರ್ಯಕ್ರಮ. ಸಾಟ್ಲೈಟ್ ಟಿ ವಿ ಒಂದು ಸೀಮಿತ, ಕೇಬಲ್ ಟಿ ವಿ ಇನ್ನೂ ಒಂದು ಸೀಮಿತ. ಸೋಷಿಯಲ್ ಮೀಡಿಯಾ ಅನ್ನೋದು ಗ್ಲೋಬಲ್, ಇಡೀ ಪ್ರಪಂಚವನ್ನು ಅಮೇರಿಕಾದಲ್ಲಿ ಕೂತಿರೋ ಕೊನೆ ಪ್ರಜೆನೂ ನೋಡ್ಬೋದು, ನಿಮ್ಮ ಭಾಷೆ ಗೊತ್ತಿರೋ ಎಲ್ಲಿ ಬೇಕಾದರೂ ನೋಡ್ಬೋದು. ಅದರಲ್ಲಿ ಕರ್ನಾಟಕ ಟಿ ವಿ ಒಂದು ಒಳ್ಳೆಯ ಸಾಧನೆ ಮಾಡಿದೆ. ಕನ್ನಡ ಸಾಧಕರು ಪ್ರೋಗ್ರಾಮನ್ನು ಮಾಡಿ ಹಳೆ ನೆನಪುಗಳನ್ನು ಇವತ್ತಿನ ಜನ್ರೇಷನ್ಗೆ ತೋರಿಸ್ಕೊಟ್ಟಿರೋದು ಭಾಳ ಸಂತೋಷದ ವಿಚಾರ. ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಥ್ಯಾಂಕ್ ಯು ಸರ್. ಇನ್ನು ಮೊನ್ನೆ ಅಷ್ಟೇ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ವಿ. ಅದು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಕನ್ನಡ ಎಲ್ಲೋ ಕಮ್ಮಿ ಆಗ್ತಾ ಇದೆ ಅನ್ನೋ ಮಾತಿದೆ ಕರ್ನಾಟಕದಲ್ಲಿ. ಸೊ ಕನ್ನಡವನ್ನು ಇನ್ನೂ ಉತ್ತಮ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ಏನು ಮಾಡಬೇಕು? ಒಂದೆರಡು ಸತಿ ಕನ್ನಡ ಯಾವತ್ತೂ ಕಡಿಮೆ ಆಗಲ್ಲ, ಅದು ಅವರ ಭಾವನೆ ಕಡಿಮೆ ಆಗೋಯ್ತು ಅಂತ. ಇದು 1500 ವರ್ಷಗಳ ಇತಿಹಾಸ ಇದೆ. ಅಲ್ಮಿಡಿ ಶಾಸನದಿಂದ ಹಿಡಿದು ಇಲ್ಲಿವರೆಗೂ ಕನ್ನಡ ಉಳಿದಿದೆ. ಕನ್ನಡ ಮಾತನಾಡೋಕ್ಕೆ ಬರದೇ ಇರೋರು ಕನ್ನಡ ಕಲಿಬೇಕು. ಈ ನೆಲದಲ್ಲಿ ಬದುಕೋರು, ಬೇರೆ ರಾಜ್ಯದಿಂದ ಬಂದು ಅನ್ನ ನೀರು ಕುಡಿಯೋರು ಇಲ್ಲಿನ ಭಾಷೆ ಕಲಿಬೇಕು. ಕಲಿತಾಗ ಇನ್ನಷ್ಟು ವಿಸ್ತಾರಕ್ಕೆ ಹೋಗುತ್ತೆ. ಬಟ್ ಕನ್ನಡ ಕಡಿಮೆ ಆಗೋಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.